ಯೂಟ್ಯೂಬರ್ಗಳ ಸಂಖ್ಯೆ ಹೆಚ್ಚಿದ್ದು ಎಲ್ಲರೂ ಸಿನಿಮಾ ವಿಮರ್ಶೆ ಮಾಡ್ತಿದ್ದಾರೆ. ಮೈಕ್ ಹಿಡಿದು ಥಿಯೇಟರ್ನಿಂದ ಹೊರಬರುವ ಪ್ರೇಕ್ಷಕರಿಗೆ ಪ್ರಶ್ನೆ. ಪ್ರೇಕ್ಷಕರು ತಮಗೆ ಅನಿಸಿದ್ದನ್ನ ಹೇಳ್ತಾರೆ. ಇದು ಸಿನಿಮಾ ಕಲೆಕ್ಷನ್ ಮೇಲೆ ಪ್ರಭಾವ ಬೀರ್ತಿದೆ. ಈ ಕಾರಣಕ್ಕೆ ತಮಿಳು ನಿರ್ಮಾಪಕರ ಸಂಘದವರು ಥಿಯೇಟರ್ ಮುಂಭಾಗದಲ್ಲಿ ಸಿನಿಮಾ ವಿಮರ್ಶೆ ಮಾಡೋದನ್ನು ಬ್ಯಾನ್. ಇದಕ್ಕೆ ಯೂಟ್ಯೂಬರ್ಗಳು ವಿರೋಧ. ಸಿನಿಮಾ ನಿರ್ದೇಶಕನ ಮೇಲೆ ನಟ ಗುಂಡಿನ ದಾಳಿ ಕೇಸ್. ಆರೋಪಿ ತಾಂಡವ್ ಹೇಳಿಕೆ ದಾಖಲಿಸಿಕೊಂಡ ಪೊಲೀಸರು. ನಿರ್ದೇಶಕನ ನಿರ್ಲಕ್ಷ್ಯಕ್ಕೆ ಚಿತ್ರತಂಡವೇ ಬೇಸತ್ತು ಹೋಗಿತ್ತು. ಭರತ್ನ ಹೆದರಿಸಲು ಆವೇಶದಲ್ಲಿ ಗುಂಡು. ಸರ್ಕಾರಕ್ಕೆ ಮುಖಭಂಗ ಹಿನ್ನೆಲೆ ಕಾಂಗ್ರೆಸ್ ಮೆಗಾ ಪ್ಲಾನ್. ಮೂಡಾ ವಾಲ್ಮೀಕಿ ಸೇರಿ ಕೆಲ ಹಗರಣ ಉಲ್ಲೇಖಿಸಿದ್ದ ದೋಸ್ತಿ ಕೋವಿಡ್ ಹಗರಣ ಬಗ್ಗೆ ಸಂಸತ್ತಿನಲ್ಲಿ ಪ್ರಸ್ತಾಪಿಸಲು ಸಜ್ಜು. ನ್ಯಾಯಾಧೀಶ ಮೈಕಲ್ ಡಿ ಕುನ್ಹಾ ವರದಿ ಆಧರಿಸಿ ಮೋದಿಗೆ ಸವಾಲು. ದರ್ಶನ್ ಪವಿತ್ರ ಬೇಲ್ ಭವಿಷ್ಯ ಇಂದು ನಿರ್ಧಾರ. ಇಂದು ದರ್ಶನ್ ಪರವಾಗಿ ಸಿವಿ ನಾಗೇಶ್ ವಾದ ಮಂಡನೆ. ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ. ಮಧ್ಯಂತರ ಬೇಲ್ ಮೇಲಿರುವ ದರ್ಶನ್ ಹೈಕೋರ್ಟ್ನಿಂದ ರೆಗ್ಯುಲರ್ ಬೇಲ್ ನಿರೀಕ್ಷೆಯಲ್ಲಿ. ವಿಧಾನಸೌಧದಲ್ಲಿ ನಡೆದ ನೀಟ್ ಕೋಚಿಂಗ್ ತರಬೇತಿ ಉದ್ಘಾಟನಾ ಸಮಾರಂಭ. ಆನ್ಲೈನ್ನಲ್ಲಿ ಅಭಿಪ್ರಾಯ ಹಂಚಿಕೊಳ್ಳುವ ವೇಳೆ ವಿದ್ಯಾರ್ಥಿಯೊಬ್ಬ ಶಿಕ್ಷಣ ಸಚಿವರಿಗೆ ಕನ್ನಡ ಬರಲ್ಲ ಅಂದ. ಆಕ್ರೋಶಗೊಂಡ ಸಚಿವ ಮಧು ಬಂಗಾರಪ್ಪ ಆ ವಿದ್ಯಾರ್ಥಿ ವಿರುದ್ಧ ಕ್ರಮ ಕೈಗೊಳ್ಳಿ ಎಂದು ಆದೇಶ. ಸಚಿವರ ಈ ಆದೇಶಕ್ಕೆ ಬಿಜೆಪಿ ವಿರೋಧ.